ಅದು ಒಂದು ರೀತಿಯಾಗಿ ವೋಟ್ ಮಾಡಲೇಬೇಕು ಅನ್ನೋ ಜೋಶಲ್ಲಿ ಹೋಗಿರೋದು. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಎಲೆಕ್ಷನ್ ಸಂಬಂಧಪಟ್ಟಂಗೆ. ಬೆಳಗ್ಗೆ 9 ಗಂಟೆವರೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಇದೀವಿ. ಉತ್ತರ ಪ್ರದೇಶ 10.24, ಅಸ್ಸಾಂ 12.36 ಮತದಾನ ಆಗಿದೆ. ಬಿಹಾರ 12.60, ಪಶ್ಚಿಮ ಬಂಗಾಳ 10.97 ಮತದಾನ ಆಗಿದೆ. ಬೆಳಗ್ಗೆ 9 ಗಂಟೆವರೆಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಶೇಕಡಾವಾರು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ 7 ಗಂಟೆಗೆ ಆರಂಭವಾಗಿರುವಂತಹ ಮತದಾನ 9 ಗಂಟೆವರೆಗೂ 2 ಗಂಟೆಯ ಅವಧಿಯಲ್ಲಿ ಆಗಿರುವಂತಹ ಮತದಾನದ ಶೇಕಡಾವಾರು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಹಾರ 12.60, ಪಶ್ಚಿಮ ಬಂಗಾಳ 10.97 ಮತದಾನ ಆಗಿರೋದು. ಬೆಳಗ್ಗೆ 9 ಗಂಟೆವರೆಗೂ ಆಗಿರುವಂತಹ ಮತದಾನದ ಶೇಕಡಾವಾರು. ಕರ್ನಾಟಕದ ಓವರ್ ಆಲ್ ಎಷ್ಟಾಗಿದೆ ಅನ್ನೋದನ್ನ ನೋಡಬೇಕಾಗಿದೆ. ಅವರೆಲ್ಲರನ್ನ ಮೀರಿಸ್ತಾ ಇದ್ದಾವ ನಾವು ಅಂತ. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಯಾವ್ಯಾವ 14 ರಾಜ್ಯಗಳಲ್ಲಿ ಒಟ್ಟು ಮತದಾನ ನಡೆದಿರೋದು. 9 ಗಂಟೆ ಅಷ್ಟೊತ್ತಿಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನುವಂತಹ ಅಂಶವನ್ನು ನಮಗೆ ಹೇಳ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ 10% ಮತದಾನವಾಗಿದೆ. ಅಸ್ಸಾಂನಲ್ಲಿ 9 ಗಂಟೆ ಅಷ್ಟೊತ್ತಿಗೆ 12%, ಇನ್ನು ಪಶ್ಚಿಮ ಬಂಗಾಳದಲ್ಲಿ 10%, ಬಿಹಾರದಲ್ಲಿ 12%, ಗೋವಾದಲ್ಲಿ 12% ಮತದಾನ ಬೆಳಗ್ಗೆ 9 ಗಂಟೆ ಸರೌಂಡಿಂಗ್ 13% ವೋಟಿಂಗ್ ಆಗಿದೆ. ಒಳ್ಳೆ ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಬೆಳಗ್ಗೆ ಹೌದು. ಯಾಕಂದ್ರೆ ನೀವು ಇಲ್ಲಿ ನಾವು ಉತ್ತರ ಕರ್ನಾಟಕದ ಮಾತ್ರ ಬಿಸಿಲಿನ ನೋಡ್ತಾ ಇದೀವಿ. ಉತ್ತರ ಪ್ರದೇಶ ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಬಿಸಿಲಿರುತ್ತೆ ಮಧ್ಯಾಹ್ನ ಸಂದರ್ಭದಲ್ಲಿ. ಸೊ ಆ ಟೈಮಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಒಂಚೂರು ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ ಅನ್ನೋದು ನಾವು ಗಮನಿಸಿಕೊಳ್ತಾ ಇರೋದು. 11 ಗಂಟೆವರೆಗೂ ಪರ್ಸೆಂಟೇಜ್ ವೋಟಿಂಗ್ ಅಂತ. ನಾನು ಮತದಾನವನ್ನ ಮಾಡಿ ಬಂದಿದ್ದೇನೆ. ತಾವು ಮತದಾನ ಮಾಡಿ. ಇದು ನನ್ನ ಕ್ಷೇತ್ರದ ಮತ್ತು ಕರ್ನಾಟಕದ ಜನರಿಗೆ ನನ್ನ ವಿನಂತಿಯಾಗಿದೆ. ನಿಮ್ಮ ಒಂದು ಮತ ಬದಲಾವಣೆಯನ್ನು ತರಬಹುದು. ನಿಮ್ಮ ಒಂದು ಮತ ಒಂದು ತೀರ್ಮಾನವನ್ನು ಮಾಡಬಹುದು. ಆದ್ದರಿಂದ ದಯವಿಟ್ಟು ಮತದಾನ ಮಾಡಿ ಅನ್ನುವಂಥ ವಿನಂತಿಯೊಂದಿಗೆ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೇನೆ, ರಿಪೋರ್ಟು ತರಿಸಿಕೊಳ್ತಾ ಇದ್ದೇನೆ. ನನ್ನ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಏರಿಯಾದಲ್ಲಿ ಜನ ಮತದಾನಕ್ಕೆ ಬರ್ತಾ ಇರುವುದು ನನಗೆ ಸಂತಸವನ್ನು ತಂದಿದೆ. ಪ್ರಜಾಪ್ರಭುತ್ವದ ಉಳಿವಿಗೆ ಮತದಾನ ಬಹಳ ಅವಶ್ಯ. ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆದು ವೋಟಿಂಗ್ ಡೇ ಇದೆ. ಸೊ ಎಲ್ಲರೂ ಫಸ್ಟ್ ಬಂದು ಇವತ್ತು ವೋಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ವೋಟ್ ಮಾಡೋದು ಏನಕ್ಕೆ ನೆಸೆಸಿಟಿ ಅಂದ್ರೆ 5 ವರ್ಷದ ಹುಬ್ಳಿ ಧಾರವಾಡದ ಫ್ಯೂಚರ್ ಆಗಲಿ, ಇಂಡಿಯಾದ ಫ್ಯೂಚರ್ ಆಗಲಿ ನಮ್ಮ ಕೈಯಲ್ಲಿದೆ. ವೋಟ್ ಮಾಡಿದ್ರೆ ನಮ್ಮ ಹಕ್ಕು ನಮ್ಮ ಕೈಲಿರ್ತದೆ. ನಾವು ನಮ್ಮ ಕೆಲಸ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನಮಗೆ ಆ ಕ್ಯಾಂಡಿಡೇಟಿಗೆ ಕೇಳೋ ಹಕ್ಕಿರ್ತದೆ. ಸೊ ಎವ್ರಿ ಒನ್ ಶುಡ್ ಮಸ್ಟ್ ವೋಟ್ ಅಂತ ನಾ ಹೇಳ್ತೀನಿ. ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಎಲ್ಲ ಕಡೆ ನಮಗೆ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸೊ ನನಗೆ ತುಂಬಾ ಪ್ರೌಡ್, ಹೆಮ್ಮೆ ಫೀಲ್ ಆಗ್ತಾ ಇದೆ. ಇದು ಪ್ರಹ್ಲಾದ್ ಜೋಶಿ ಅವರ ಇಬ್ರು ಮಕ್ಕಳು. ಅವರು ವೋಟ್ ಮಾಡಿದ್ದಾರೆ, ತಂದೆಗೆ ವೋಟ್ ಮಾಡಿದ್ದಾರೆ ಅನ್ನುವಂತಹ ಖುಷಿ ಅವರಲ್ಲಿದೆ. ಸೊ ಅದನ್ನ ವ್ಯಕ್ತಪಡಿಸಿದ್ರು. ಅವರ ಮೊದಲ ಮಗಳು, ನಾನು 2 ಬಾರಿ ನನ್ನ ತಂದೆಗೆ ವೋಟ್ ಮಾಡಿದ್ದೀನಿ, ಇವಾಗ ನನ್ನ ತಂದೆ ಪರವಾಗಿ ಕ್ಯಾಂಪೇನ್ ಮಾಡೋದು ಅಥವಾ ನನ್ನ ತಂದೆ ಪರವಾಗಿ ಕೆಲಸ ಮಾಡುವಂತಹ ಹಕ್ಕು ನನಗೆ ಬಂದಿದೆ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತಂದ್ರು. ಅವರ 2ನೇ ಮಗಳು ಅನುಷಾ, ಅವರು ಕೂಡ ಮೊದಲ ಬಾರಿ ಮತವನ್ನ ಚಲಾಯಿಸಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ರು, ನನ್ನ ಹಕ್ಕನ್ನ ನಾನು ಚಲಾಯಿಸಿದ್ದೀನಿ, ನೀವೆಲ್ಲರೂ ಕೂಡ ಬಂದು ಮತದಾನ ಮಾಡಿ ಅಂತ ಹೇಳಿದ್ರು. ಒಟ್ಟು 2ನೇ ಹಂತದ ಈ ಮತದಾನದಲ್ಲಿ ಕರ್ನಾಟಕದಲ್ಲಿ 237 ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 2,43,00,000 ಮತದಾರರು ಅವರ ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಾರೆ. ಇನ್ನು ಮಧು ಬಂಗಾರಪ್ಪ ಅವರು ಅವರ ತಂದೆ ತಾಯಿ ಅವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ.
ले बच्चे बच्चे ಎರಡ್ 2004ರಲ್ಲಿ ಎಸ್ ಬಂಗಾರಪ್ಪ ಅವರು ಇದೇ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ರು, ಸಂಸದರಾಗಿದ್ರು. ಈಗ ಅವರ ಮಗ ಮಧು ಬಂಗಾರಪ್ಪ ಅವರು ಅದೇ ಕ್ಷೇತ್ರದಿಂದ 2019ರಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಉಪಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು, 50,000 ಅಂತರದಿಂದ ಸೋತಿದ್ರು. ಬಟ್ ಈಗ ಮತ್ತೆ ಅಖಾಡಕ್ಕೆ ಕಳೆದಿದ್ದಾರೆ ಬಿವೈ ರಾಘವೇಂದ್ರ ಅವರ ವಿರುದ್ಧವಾಗಿ. ಇನ್ನೊಂದು ಕಡೆ ತಂದೆ ತಾಯಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅಜ್ಜ ಅಜ್ಜಿನೂ ಇದ್ದಾರೆ, ತಂದೆ ತಾಯಿ ಫೋಟೋನು ಇದೆ ಅಲ್ಲಿ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಸಮೇತ ಆಗಿ ಮತದಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರು. ಒಂದ್ ಕಡೆ ಶಿವಮೊಗ್ಗದ ಮಧು ಬಂಗಾರಪ್ಪನವರು ಪೂಜೆಯನ್ನ